Hello everyone, welcome back to my channel. Today we are going to learn about basic laboratory equipments. ಅತ್ಯವಶ್ಯಕವಾಗಿ ಬೇಕಾಗಿರುವಂಥ ಎಕ್ವಿಪ್ಮೆಂಟ್ಸ್ ಲ್ಯಾಬೊರೇಟರಿಯಲ್ಲಿ ಯಾವ್ದು ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ. ಮುಂದೆ ಬರೋ ವಿಡಿಯೋಗಳಲ್ಲಿ ಪ್ರತಿಯೊಂದು ಇನ್ಸ್ಟ್ರೂಮೆಂಟ್ ಬಗ್ಗೆನೂ ಡೀಟೇಲ್ ಆಗಿ ಕಲಿಯೋಣ. ಇವಾಗ ಜಸ್ಟ್ ಒಂದು ಬೇಸಿಕ್ ಇಂಟ್ರೊಡಕ್ಷನ್ ಅಬೌಟ್ ಬೇಸಿಕ್ ಲ್ಯಾಬೊರೇಟರಿ ಎಕ್ವಿಪ್ಮೆಂಟ್ಸ್. ಸೊ ಒಂದು ತಿಳ್ಕೊಳ್ಳೋಣ ಯಾವ್ದು ಇದೆ, ಹೇಗಿದೆ, ಏನಕ್ಕೆ ಬೇಕಾಗತ್ತೆ ಅಂತ. ಬನ್ನಿ ಸ್ಟಾರ್ಟ್ ಮಾಡುವ. What are the laboratory equipment? Laboratory equipment refers to the various tools and instruments used in a lab settings for scientific experiments, tests and measurements. ಲ್ಯಾಬೊರೇಟರಿ ಎಕ್ವಿಪ್ಮೆಂಟ್ ಅಂದರೆ ಇನ್ಸ್ಟ್ರೂಮೆಂಟ್ಸ್ ಲ್ಯಾಬಲ್ಲಿ ಎಕ್ಸ್ಪೆರಿಮೆಂಟ್ಸ್ ಮಾಡೋದಕ್ಕೆ, ಟೆಸ್ಟ್ಗಳು ರನ್ ಮಾಡೋದಕ್ಕೆ ನಾವು ಏನು ಯೂಸ್ ಮಾಡ್ತೀವೋ ಆ ಇನ್ಸ್ಟ್ರೂಮೆಂಟ್ಸ್ನ ಲ್ಯಾಬೊರೇಟರಿ ಎಕ್ವಿಪ್ಮೆಂಟ್ಸ್ ಅಂತ ಹೇಳ್ತಾರೆ. ಒಂಥರ ಕಿಚನಲ್ಲಿರೋ ಪಾತ್ರೆಗಳಿದ್ದಂಗೆ, ಪಾತ್ರೆಗಳಿಲ್ಲದೆ ಅಡುಗೆ ಮಾಡೋಕ್ಕಾಗಲ್ಲ, ಹಾಗೆ ಎಕ್ವಿಪ್ಮೆಂಟ್ಸ್ ಇಲ್ಲದೆ ಟೆಸ್ಟ್ಗಳು ಮಾಡೋಕ್ಕಾಗಲ್ಲ. ಬೇಸಿಕ್ ಆಗಿ ಬೇಕಾಗಿರೋ ಎಕ್ವಿಪ್ಮೆಂಟ್ಸ್ ಯಾವ್ದ್ಯಾವುದು ಅಂತ ವಿಡಿಯೋದಲ್ಲಿ ನೋಡೋಣ. ಬಟ್ ಬೇಸ್ಡ್ ಆನ್ ದ ಯೂಸೇಜ್ ದ ಎಕ್ವಿಪ್ಮೆಂಟ್ಸ್ ಆರ್ ಗ್ರೂಪ್ಡ್ ಇಂಟು 7 ಗ್ರೂಪ್ಸ್. ಬಳಕೆ ಆಧಾರದ ಮೇಲೆ 7 ಗ್ರೂಪ್ಗಳಾಗಿ ಎಕ್ವಿಪ್ಮೆಂಟ್ಸ್ನ ಡಿವೈಡ್ ಮಾಡ್ಕೊಂಡಿದ್ದೀವಿ. ಫಸ್ಟ್ ಒನ್ ಯಾವುದಂದರೆ ಮೆಷರಿಂಗ್ ಆ್ಯಂಡ್ ವಾಲ್ಯೂಮ್ ಹ್ಯಾಂಡ್ಲಿಂಗ್ ಎಕ್ವಿಪ್ಮೆಂಟ್. ಇದರಲ್ಲಿ ಬೀಕರ್ಸ್, ಗ್ರಾಜುಯೇಟೆಡ್ ಸಿಲಿಂಡರ್ಸ್, ಪಿಪ್ಪೆಟ್ಸ್ ಆ್ಯಂಡ್ ಮೈಕ್ರೋ ಪಿಪ್ಪೆಟ್ಸ್, ಬ್ಯೂರೆಟ್ಸ್, ವಾಲ್ಯೂಮೆಟ್ರಿಕ್ ಫ್ಲಾಸ್ಕ್ ಇದೆಲ್ಲ ಬರುತ್ತೆ. Beakers are simple glass or plastic containers for mixing and heating. Beakers ಬಂದು ಪ್ಲಾಸ್ಟಿಕ್ ಆದರೂ ಆಗಿರ್ಬೋದು, ಗ್ಲಾಸ್ ಆದರೂ ಆಗಿರ್ಬೋದು, ಮಿಕ್ಸಿಂಗಿಗೆ ಯೂಸ್ ಮಾಡ್ತೀವಿ. ಹೀಟ್ ಪರ್ಪಸಲ್ಲಿ ಬೋರೋಸಿಲಿಕೇಟಿಂದ ಮಾಡಿರೋ ಗ್ಲಾಸ್ನ ಮಾತ್ರ ಯೂಸ್ ಮಾಡ್ತೇವೆ. ಗ್ರಾಜುಯೇಟೆಡ್ ಸಿಲಿಂಡರ್ಸ್ ಮೆಷರ್ ಲಿಕ್ವಿಡ್ ವಾಲ್ಯೂಮ್ಸ್ ಅಕ್ಯುರೇಟ್ಲಿ. ಇದು ಗ್ರಾಜುಯೇಟೆಡ್ ಸಿಲಿಂಡರ್ಸ್ ಏನಿದೆ ಇದರಿಂದ ಅಕ್ಯುರೇಟ್ ವಾಲ್ಯೂಮ್ ಲಿಕ್ವಿಡ್ಸ್ನ ಮೆಷರ್ ಮಾಡಿ ತಗೊಳ್ಳೋದಕ್ಕೆ ಯೂಸ್ ಮಾಡ್ತೇವೆ. ಇಟ್ ಕ್ಯಾನ್ ಬಿ ಪ್ಲಾಸ್ಟಿಕ್ ಆರ್ ಗ್ಲಾಸ್, ಎನಿಥಿಂಗ್. Next, pipettes and micropipettes. These are used for transfer of small amounts of liquids precisely. Micropipettes ಬಂದು ನಾವು ಲಿಕ್ವಿಡ್ ಅಮೌಂಟ್ಸ್ ನಮ್ಗೆ ಯಾವ ಅಮೌಂಟಲ್ಲಿ ಬೇಕೋ ಅದನ್ನು ಟ್ರಾನ್ಸ್ಫರ್ ಮಾಡೋದಕ್ಕೆ ಯೂಸ್ ಮಾಡ್ತೀವಿ. ನೆಕ್ಸ್ಟ್ ಬ್ಯೂರೆಟ್ಸ್. ಬ್ಯೂರೆಟ್ಸ್ ಮೆಷರ್ ಆ್ಯಂಡ್ ಡಿಸ್ಪೆನ್ಸ್ ಪ್ರಿಸೈಸ್ ಲಿಕ್ವಿಡ್ ವಾಲ್ಯೂಮ್ಸ್. ದೀಸ್ ಆರ್ ಮೇನ್ಲಿ ಯೂಸ್ಡ್ ಇನ್ ಟೈಟ್ರೇಷನ್ಸ್. ಬ್ಯೂರೆಟ್ಸ್ನ ನಾವು ಟೈಟ್ರೇಷನ್ಸಲ್ಲಿ ಯೂಸ್ ಮಾಡ್ತೀವಿ. ಇದರಲ್ಲಿ ಯೂಸ್ಡ್ ಲಿಕ್ವಿಡ್ ಇನ್ ಎಕ್ಸ್ಪೆರಿಮೆಂಟ್ ಅದನ್ನು ಕ್ಯಾಲ್ಕುಲೇಟ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ನೆಕ್ಸ್ಟ್ ವಾಲ್ಯೂಮೆಟ್ರಿಕ್ ಫ್ಲಾಸ್ಕ್ ಪ್ರಿಪೇರ್ ಸೊಲ್ಯೂಷನ್ ಆಫ್ ಎಕ್ಸಾಕ್ಟ್ ವಾಲ್ಯೂಮ್ಸ್. ಒಂದು ಫಿಕ್ಸ್ಡ್ ವಾಲ್ಯೂಮಲ್ಲಿ ಸೊಲ್ಯೂಷನ್ನ ಪ್ರಿಪೇರ್ ಮಾಡೋದಕ್ಕೆ ನಾವು ವಾಲ್ಯೂಮೆಟ್ರಿಕ್ ಫ್ಲಾಸ್ಕನ್ನು ಯೂಸ್ ಮಾಡ್ತೀವಿ. ಇದರಲ್ಲಿ ಆಲ್ರೆಡಿ ವಾಲ್ಯೂಮ್ ಫಿಕ್ಸ್ ಆಗಿರುತ್ತೆ. ಸೆಕೆಂಡ್ ಗ್ರೂಪ್ ಬಂದು ಗ್ಲಾಸ್ವೇರ್ ಆ್ಯಂಡ್ ಕಂಟೈನರ್ಸ್, ಗಾಜಿನಿಂದ ಮಾಡಿರೋಂಥ ಉಪಕರಣಗಳು. ಇದರಲ್ಲಿ ಟೆಸ್ಟ್ ಟ್ಯೂಬ್ಸ್, ಫ್ಲಾಸ್ಕ್, ಪೆಟ್ರಿ ಡಿಶಸ್, ವಾಚ್ ಗ್ಲಾಸಸ್, ರಿಯೇಜೆಂಟ್ ಬಾಟಲ್ಸ್ ಎಕ್ಸೆಟ್ರಾ. ಟೆಸ್ಟ್ ಟ್ಯೂಬ್ಸ್ ಹೋಲ್ಡ್ ಸ್ಮಾಲ್ ಸ್ಯಾಂಪಲ್ಸ್ ಫಾರ್ ರಿಯಾಕ್ಷನ್ಸ್. ಸಣ್ಣ ಪುಟ್ಟ ಟೆಸ್ಟ್ಗಳಿಗೋಸ್ಕರ ನಾವು ಟೆಸ್ಟ್ ಟ್ಯೂಬ್ಸ್ನ ಯೂಸ್ ಮಾಡ್ತೇವೆ. ನೆಕ್ಸ್ಟ್ ಫ್ಲಾಸ್ಕಲ್ಲಿ ಡಿಫ್ರೆಂಟ್ ಟೈಪ್ಸ್ ಇದೆ. ಅದರಲ್ಲಿ ಎಲ್ಲಿನ್ ಮೇಯರ್ ಫ್ಲಾಸ್ಕ್, ರೌಂಡ್ ಬಾಟಮ್ ಫ್ಲಾಸ್ಕ್, ವಾಲ್ಯೂಮೆಟ್ರಿಕ್ ಫ್ಲಾಸ್ಕ್, ಕಾನಿಕಲ್ ಫ್ಲಾಸ್ಕ್ ಇದೆಲ್ಲ ಬರುತ್ತೆ. ಇದೆಲ್ಲ ನಾವು ಮಿಕ್ಸಿಂಗ್, ಹೀಟಿಂಗ್ ಆ್ಯಂಡ್ ಡಿಸ್ಟಿಲೇಷನ್ ಪ್ರೊಸೆಸಲ್ಲಿ ಯೂಸ್ ಮಾಡ್ತೀವಿ. ಪೆಟ್ರಿ ಡಿಶಸ್ ಬಂದು ಮೈಕ್ರೋಬಯಾಲಜಿಯಲ್ಲಿ ಯೂಸ್ ಮಾಡ್ತಾರೆ ಟು ಗ್ರೋ ಕಲ್ಚರ್ ಆರ್ಗ್ಯಾನಿಸಮ್ಸ್. ಮೈಕ್ರೋ ಆರ್ಗ್ಯಾನಿಸಮ್ಸ್ನ ಗ್ರೋ ಮಾಡೋದಕ್ಕೆ ಕಲ್ಚರ್ ಪ್ಲೇಟ್ಸಲ್ಲಿ ಪೆಟ್ರಿ ಡಿಶಸ್ನ ಯೂಸ್ ಮಾಡ್ತಾರೆ. ವಾಚ್ ಗ್ಲಾಸಸ್ ಹೋಲ್ಡ್ ಸಾಲಿಡ್ಸ್ ಆರ್ ಎವಾಪೊರೇಟ್ ಲಿಕ್ವಿಡ್ಸ್. ಈ ವಾಚ್ ಗ್ಲಾಸಸ್ ಬಂದು ಕಾನ್ಕೇವ್ ಶೇಪ್ಸಲ್ಲಿ ಇರುತ್ತೆ. ಇದರಲ್ಲಿ ನಾವು ಸಾಲಿಡ್ಸ್ನ ಇಡ್ಬೋದು ಮತ್ತು ಡ್ರೈ ಮಾಡೋದಕ್ಕೆ, ಕೆಮಿಕಲ್ ರಿಯಾಕ್ಷನ್ಸ್ನ ಅಬ್ಸರ್ವ್ ಮಾಡೋದಕ್ಕೆ ಕೂಡ ಯೂಸ್ ಮಾಡ್ಬೋದು. ರಿಯೇಜೆಂಟ್ ಬಾಟಲ್ಸ್ ಆರ್ ಯೂಸ್ ಟು ಸ್ಟೋರ್ ದ ಕೆಮಿಕಲ್ ಸೇಫ್ಲಿ. ಕೆಮಿಕಲ್ಸ್ನ ಸ್ಟೋರ್ ಮಾಡೋದಕ್ಕೆ ನಾವು ಗಾಜಿಂದು ರಿಯೇಜೆಂಟ್ ಬಾಟಲ್ಸ್ನ ಯೂಸ್ ಮಾಡ್ತೇವೆ. ನೆಕ್ಸ್ಟ್ ನಮ್ಮ ಮೂರನೇ ಗ್ರೂಪ್ ಬಂದು ಹೀಟಿಂಗ್ ಆ್ಯಂಡ್ ಕೂಲಿಂಗ್ ಡಿವೈಸಸ್. ಇನ್ ದಿಸ್ we see Bunsen burner, hot plates, water baths, incubators, refrigerators or freezers and hot air ovens. Bunsen burners are used wherever the direct flame heating is required. ಎಲ್ಲೆಲ್ಲಿ ಡೈರೆಕ್ಟ್ ಬೆಂಕಿಯಿಂದ ಹೀಟ್ ಮಾಡೋಕ್ಕಿರುತ್ತೆ ಅಲ್ಲೆಲ್ಲ ಬನ್ಸನ್ ಬರ್ನರ್ಸ್ನ ಯೂಸ್ ಮಾಡ್ತಾರೆ. ನೆಕ್ಸ್ಟು ಹಾಟ್ ಪ್ಲೇಟ್ಸ್, ಹೀಟ್ ವಿತೌಟ್ ಆ್ಯನ್ ಓಪನ್ ಫ್ಲೇಮ್. ಎಲ್ಲೆಲ್ಲಿ ನಮಗೆ ಬೆಂಕಿಯಿಂದ ಡೈರೆಕ್ಟಾಗಿ ಹೀಟ್ ಮಾಡೋದು ಬೇಡವೋ ಅಲ್ಲೆಲ್ಲ ಹಾಟ್ ಪ್ಲೇಟ್ಸ್ನ ಯೂಸ್ ಮಾಡ್ತೀವಿ. ವಾಟರ್ ಬಾತ್ಸ್, ಜೆಂಟಲ್ ಆ್ಯಂಡ್ ಯೂನಿಫಾರ್ಮ್ ಹೀಟಿಂಗ್. ವಾಟರ್ ಬಾತ್ಸ್ನ ನಾವು ಒಂದೇ ಸಮನಾದ ಹೀಟಿಂಗೋಸ್ಕರ ಯೂಸ್ ಮಾಡ್ತೀವಿ. ಇನ್ಕ್ಯುಬೇಟರ್ಸ್ ಮೇಂಟೈನ್ ಕಂಟ್ರೋಲ್ಡ್ ಟೆಂಪ್ರೇಚರ್ ಫಾರ್ ಮೈಕ್ರೋಬಯಲ್ ಗ್ರೋತ್. ಒಂದೇ ಥರದ ಟೆಂಪ್ರೇಚರ್ನ ಮೇಂಟೈನ್ ಮಾಡೋದಕ್ಕೋಸ್ಕರ ಇನ್ಕ್ಯುಬೇಟರ್ಸ್ನ ಯೂಸ್ ಮಾಡ್ತೀವಿ. ಇದು ಮೈಕ್ರೋಬಯಾಲಜಿಯಲ್ಲಿ ಜಾಸ್ತಿ ಯೂಸ್ ಆಗುತ್ತೆ. ರೆಫ್ರಿಜರೇಟರ್ಸ್ ಆ್ಯಂಡ್ ಫ್ರೀಸರ್ಸ್ ಟು ಪ್ರಿಸರ್ವ್ ದ ಸ್ಯಾಂಪಲ್ಸ್ ಆ್ಯಂಡ್ ಸ್ಟೋರ್ ದ ರಿಯೇಜೆಂಟ್ಸ್. ರೆಫ್ರಿಜರೇಟರ್ಸಲ್ಲಿ ನಾವು ರಿಯೇಜೆಂಟ್ಸ್ನ ಸ್ಟೋರ್ ಮಾಡ್ತೀವಿ, ಹಾಗೆ ಸ್ಯಾಂಪಲ್ಸ್ನ ಪ್ರಿಸರ್ವ್ ಮಾಡೋದಕ್ಕೆ ಯೂಸ್ ಮಾಡ್ತೀವಿ. Next we are going to see separation and purification equipments. ಇದರಲ್ಲಿ ನಾವು ಸೆಂಟ್ರಿಫ್ಯೂಸ್, ಫನಲ್,
ಫಿಲ್ಟರ್ ಪೇಪರ್, ಡಿಸ್ಟಿಲೇಷನ್ ಅಪರೇಟಸ್ನ ನೋಡ್ತೀವಿ. ಸೆಂಟ್ರಿಫ್ಯೂಸ್ ಬಂದು ಸಪರೇಟ್ ಮಿಕ್ಸ್ಚರ್ಸ್ ಬೈ ಡೆನ್ಸಿಟಿ, ಮಿಶ್ರಣದ ಸಾಂದ್ರತೆ ಆಧಾರದ ಮೇಲೆ ಅದು ಸಪ್ರೇಟ್ ಮಾಡುತ್ತೆ. ಫನಲ್ ಏಡ್ ಇನ್ ಪೋರಿಂಗ್ ಆ್ಯಂಡ್ ಫಿಲ್ಟ್ರೇಷನ್, ಫನಲ್ ಬಂದು ಸ್ಮಾಲ್ ವೈಡೆಡ್ ಬಾಟಲ್ಸ್ಗೆ ರಿಯೇಜೆಂಟ್ಸ್ನ ಟ್ರಾನ್ಸ್ಫರ್ ಮಾಡೋದಕ್ಕೆ ಯೂಸ್ ಆಗುತ್ತೆ, ಮತ್ತು ಫಿಲ್ಟರ್ ಪೇಪರ್ ಇಟ್ಟು ಫಿಲ್ಟರ್ ಮಾಡೋದಕ್ಕೆ ಕೂಡ ಹೆಲ್ಪ್ ಆಗುತ್ತೆ. ನೆಕ್ಸ್ಟ್ ಫಿಲ್ಟರ್ ಪೇಪರ್, ಇಟ್ ಸಪ್ರೇಟ್ಸ್ ಸಾಲಿಡ್ಸ್ ಫ್ರಮ್ ಲಿಕ್ವಿಡ್ಸ್. ಈಗ ಸಾಲಿಡ್ ಆ್ಯಂಡ್ ಲಿಕ್ವಿಡ್ ಟುಗೆದರ್ ಮಿಕ್ಸ್ಚರ್ ಇರುವಾಗ ಅದನ್ನು ಫಿಲ್ಟರ್ ಪೇಪರಿಂದ ಫಿಲ್ಟರ್ ಮಾಡೋದ್ರಿಂದ ಲಿಕ್ವಿಡ್ಸ್ ಸಪ್ರೇಟ್ ಆಗುತ್ತೆ ಮತ್ತು ಸಾಲಿಡ್ಸ್ ಸಪ್ರೇಟ್ ಆಗುತ್ತೆ. ನೆಕ್ಸ್ಟ್ ಡಿಸ್ಟಿಲೇಷನ್ ಅಪರೇಟಸ್, ಸೆಪರೇಟ್ ಸಬ್ಸ್ಟೆನ್ಸಸ್ ಬೇಸ್ಡ್ ಆನ್ ಬಾಯ್ಲಿಂಗ್ ಪಾಯಿಂಟ್. ಪ್ರತಿಯೊಂದು ಲಿಕ್ವಿಡ್ಗೂ ಅದರದೇ ಆದ ಬಾಯ್ಲಿಂಗ್ ಪಾಯಿಂಟ್ ಇರುತ್ತೆ, ಅದರ ಆಧಾರದ ಮೇಲೆ ಇದು ಅವುಗಳನ್ನ ಸಪ್ರೇಟ್ ಮಾಡುತ್ತೆ. ದ ಫಿಫ್ತ್ ಒನ್ ಇಸ್ ಅಬ್ಸರ್ವೇಷನ್ ಆ್ಯಂಡ್ ಅನಾಲಿಸಿಸ್ ಇನ್ಸ್ಟ್ರೂಮೆಂಟ್ಸ್. ಇದರಲ್ಲಿ ಮೈಕ್ರೋಸ್ಕೋಪ್ಸ್, spectrophotometer, pH meter and balances will come. Microscopes are used to view tiny structures. ನಾವು ಮೈಕ್ರೋಸ್ಕೋಪ್ನ ಮೈಕ್ರೋ ಆರ್ಗಾನಿಸಮ್ಸ್, ಸ್ಮಾಲ್ ಪಾರ್ಟಿಕಲ್ಸ್ನ ಇದೆಲ್ಲ ನೋಡೋದಕ್ಕೆ ಯೂಸ್ ಮಾಡ್ತೀವಿ. ಇದರಲ್ಲಿ ಬೇಸಿಕ್ ಕಾಮನ್ಲಿ ಯೂಸ್ಡ್ 3 ಟೈಪ್ಸ್ ಅಂದರೆ ಲೈಟ್, ಕಾಂಪೌಂಡ್ ಆ್ಯಂಡ್ ಎಲೆಕ್ಟ್ರಾನ್ ಮೈಕ್ರೋಸ್ಕೋಪ್ಸ್. ನೆಕ್ಸ್ಟ್ ಸ್ಪೆಕ್ಟ್ರೋಫೋಟೋಮೀಟರ್, ಇಟ್ ಮೆಷರ್ಸ್ ಲೈಟ್ ಅಬ್ಸಾರ್ಪ್ಷನ್ ಫಾರ್ ಕೆಮಿಕಲ್ ಅನಾಲಿಸಿಸ್. ಪ್ರತಿಯೊಂದು ಕೆಮಿಕಲ್ ಕೂಡ ಒಂದೊಂದು ಥರದ ಲೈಟ್ ರೇಸ್ನ ಪಾಸ್ ಮಾಡುತ್ತೆ, ಅದನ್ನು ಅಬ್ಸರ್ವ್ ಮಾಡೋದಕ್ಕೆ ಮತ್ತು ಅದರಿಂದ ರೀಡಿಂಗ್ನ ತಗೊಳ್ಳೋದಕ್ಕೆ ಸ್ಪೆಕ್ಟ್ರೋಫೋಟೋಮೀಟರ್ನ ಯೂಸ್ ಮಾಡ್ತೀವಿ. pH ಮೀಟರ್, pH ಮೀಟರ್ ಬಂದು ಮೆಷರ್ಸ್ ಅಸಿಡಿಟಿ ಆರ್ ಆಲ್ಕಲೈನಿಟಿ. pH ಮೀಟರ್ನ ನಾವು ಒಂದು ಲಿಕ್ವಿಡ್ನ ಅಸಿಡಿಟಿ ಅಥವಾ ಆಲ್ಕಲೈನಿಟಿ ತಿಳ್ಕೊಳ್ಳೋದಕ್ಕೆ ಯೂಸ್ ಮಾಡ್ತೇವೆ. ನೆಕ್ಸ್ಟ್ ಬ್ಯಾಲೆನ್ಸಸ್ ಆರ್ ಯೂಸ್ ಟು ಮೆಷರ್ ದ ಮಾಸ್ ಪ್ರಿಸೈಸ್ಲಿ. ತೂಕನ, ಒಂದು ರಿಯೇಜೆಂಟದ್ದು ತೂಕನ ಅಳತೆ ಮಾಡೋದಕ್ಕೋಸ್ಕರ ನಾವು ಬ್ಯಾಲೆನ್ಸಸ್ನ ಯೂಸ್ ಮಾಡ್ತೀವಿ. ನೆಕ್ಸ್ಟ್ ದ ಸಿಕ್ಸ್ತ್ ಒನ್ ಇಸ್ ಸೇಫ್ಟಿ ಎಕ್ವಿಪ್ಮೆಂಟ್ಸ್. ಇನ್ ದಿಸ್ ಪರ್ಸನಲ್ ಪ್ರೊಟೆಕ್ಷನ್, ಫ್ಯೂಮ್ ಹರ್ಟ್, ಫೈರ್ ಎಕ್ಸ್ಟಿಂಗ್ವಿಷರ್, ಫಸ್ಟ್ ಏಡ್ ಕಿಟ್ ವಿಲ್ ಕಮ್. ಪರ್ಸನಲ್ ಪ್ರೊಟೆಕ್ಷನ್ ಅಂದರೆ ಪರ್ಸನಲ್ ಪ್ರೊಟೆಕ್ಷನ್ ಎಕ್ವಿಪ್ಮೆಂಟ್ಸ್ ಯಾವ್ದ್ಯಾವುದು? ಲ್ಯಾಬ್ ಕೋಟ್, ಗ್ಲೌಸ್, ಗಾಗಲ್ಸ್, ಶೂಸ್, ಈ ಥರದ್ದೆಲ್ಲ ನಾವು ಲ್ಯಾಬಲ್ಲಿ ನಮ್ಮ ಪ್ರೊಡಕ್ಷನ್ಗೋಸ್ಕರ ನಾವು ಹಾಕ್ಕೊಂಡು ವರ್ಕ್ ಮಾಡಬೇಕಾಗತ್ತೆ. ದೀಸ್ ಆಲ್ ಕಮ್ಸ್ ಅಂಡರ್ ಪರ್ಸನಲ್ ಪ್ರೊಟೆಕ್ಷನ್ ಎಕ್ವಿಪ್ಮೆಂಟ್ಸ್. ನೆಕ್ಸ್ಟ್ ಫ್ಯೂಮ್ ಹುಡ್, ಇದು ವರ್ಕ್ ಮಾಡುವಾಗ ಹಜಾರ್ಡಸ್ ಫ್ಯೂಮ್ಸ್ ಯಾವುದು ನಮಗೆ ಹಾನಿಕಾರಕ ಇರುತ್ತೆ ಅದನ್ನು ಈ ಒಂದು ಹುಡ್ ಒಳಗಡೆ ಪ್ರೋಸೆಸ್ ಮಾಡೋದಕ್ಕೆ ಯೂಸ್ ಮಾಡ್ತೇವೆ. ನೆಕ್ಸ್ಟ್ ಫೈರ್ ಎಕ್ಸ್ಟಿಂಗ್ವಿಷರ್, ಇಟ್ಸ್ ಫಾರ್ ಫೈರ್ ಸೇಫ್ಟಿ. ಬೆಂಕಿ ಅವಘಡಗಳಾದಂಥ ಸಂದರ್ಭದಲ್ಲಿ ಆ ಫೈರ್ನ ಆರಿಸೋದಕ್ಕೋಸ್ಕರ ನಾವು ಫೈರ್ ಎಕ್ಸ್ಟಿಂಗ್ವಿಷರ್ನ ಯೂಸ್ ಮಾಡ್ತೀವಿ. ಇದ್ರ ಬಗ್ಗೆ ಬೇಸಿಕ್ ಟ್ರೈನಿಂಗ್ ಕೂಡ ಕೊಟ್ಟಿರ್ತಾರೆ. ನೆಕ್ಸ್ಟು ಫಸ್ಟ್ ಏಡ್ ಕಿಟ್ ಬಂದು ಎಮರ್ಜೆನ್ಸಿ ರೆಸ್ಪಾನ್ಸ್ ಫಾರ್ ಎನಿ ಲೈಕ್ ಕಟ್ಸ್, ಫಾಲ್ ಈ ಥರ ಆದಾಗ ನಾವು ಫಸ್ಟ್ ಏಡ್ ಕಿಟ್ಸಿಂದ ಅದಕ್ಕೆ ಬೇಸಿಕ್ ಟ್ರೀಟ್ಮೆಂಟ್ಸ್ ಏನಿರುತ್ತೆ ಅದನ್ನು ಮಾಡ್ಕೋಬೋದು. ನೆಕ್ಸ್ಟ್ ಅಂದರೆ ನಮ್ಮ ಲಾಸ್ಟ್ ಗ್ರೂಪ್ ಮಿಸ್ಸಿಲೇನಿಯಸ್ ಟೂಲ್ಸ್, ಅಂದರೆ ಇತರೆ ಸಾಧನಗಳು. ಅದರಲ್ಲಿ ಸ್ಪ್ಯಾಚುಲಾ ಆ್ಯಂಡ್ ಸ್ಕೂಪ್ಸ್, ಟಾಂಗ್ಸ್, ಮಾರ್ಟರ್ ಆ್ಯಂಡ್ ಪೆಸಲ್ಸ್, ವೈರ್ ಗಾಸ್ ಆ್ಯಂಡ್ ಟ್ರೈಪಾಡ್, ಕ್ಲ್ಯಾಂಪ್ ಸ್ಟ್ಯಾಂಡ್ ಆ್ಯಂಡ್ ರಿಂಗ್. ಸ್ಪ್ಯಾಚುಲಾ ಆ್ಯಂಡ್ ಸ್ಕೂಪ್ಸ್ ಆರ್ ಯೂಸ್ ಟು ಹ್ಯಾಂಡಲ್ ಸಾಲಿಡ್ ಕೆಮಿಕಲ್ಸ್. ಘನರೂಪದ ಕೆಮಿಕಲ್ಸ್ನ ನಾವು ಹ್ಯಾಂಡಲ್ ಮಾಡೋದಕ್ಕೋಸ್ಕರ ಸ್ಪ್ಯಾಚುಲಾ ಮತ್ತು ಸ್ಕೂಪ್ಸ್ನ ಯೂಸ್ ಮಾಡ್ತೇವೆ. ಟಾಂಗ್ಸ್ ಬಂದು ಹೋಲ್ಡ್ ಹಾಟ್ ಗ್ಲಾಸ್ವೇರ್ಸ್, ಬಿಸಿ ಇರುವಂಥ ಗಾಜಿನ ವಸ್ತುಗಳೇನಿರುತ್ತೆ ಅದನ್ನು ಹೋಲ್ಡ್ ಮಾಡೋದಕ್ಕೋಸ್ಕರ ನಾವು ಟಾಂಗ್ಸ್ನ ಯೂಸ್ ಮಾಡ್ತೇವೆ. ಮಾರ್ಟರ್ ಆ್ಯಂಡ್ ಪೆಸಲ್, ಗ್ರೈಂಡ್ ಸಾಲಿಡ್ ಸಬ್ಸ್ಟೆನ್ಸಸ್, ಇದರಿಂದ ನಾವು ಸಾಲಿಡ್ ಕೆಮಿಕಲ್ಸ್ನ ಗ್ರೈಂಡ್ ಮಾಡೋದಕ್ಕೆ ಪೆಸಲ್ ಆ್ಯಂಡ್ ಮಾರ್ಟರ್ನ ಯೂಸ್ ಮಾಡ್ತೇವೆ. ವೈರ್ ಗಾಸ್ ಆ್ಯಂಡ್ ಟ್ರೈಪಾಡ್, ಸಪೋರ್ಟ್ ಫಾರ್ ಹೀಟಿಂಗ್. ನಾವು ಡೈರೆಕ್ಟ್ ಫ್ಲೇಮಿಂದ ಹೀಟ್ ಮಾಡುವಾಗ ಗ್ಲಾಸ್ವೇರ್ಸ್ನ ಟ್ರೈಪಾಡ್ ಮೇಲೆ ಇಟ್ಟು ಹೀಟ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ನೆಕ್ಸ್ಟು ಕ್ಲ್ಯಾಂಪ್ ಸ್ಟ್ಯಾಂಡ್ ಆ್ಯಂಡ್ ರಿಂಗ್ಸ್. ವೆನ್ ವಿ ಆರ್ ಡೂಯಿಂಗ್ ಟೈಟ್ರೇಷನ್ಸ್, ನಾವು ಟೈಟ್ರೇಷನ್ಸ್ ಮಾಡುವಾಗ ಬ್ಯೂರೆಟ್ನ ಹೋಲ್ಡ್ ಮಾಡೋದಕ್ಕೆ ಈ ಕ್ಲ್ಯಾಂಪ್ ಸ್ಟ್ಯಾಂಡ್ ಬಂದು ಹೆಲ್ಪ್ ಮಾಡುತ್ತೆ. ಫನಲ್ ಆ್ಯಂಡ್ ಫಿಲ್ಟರ್ ಪೇಪರ್ನ ಯೂಸ್ ಮಾಡಿ ಫಿಲ್ಟರ್ ಮಾಡುವಾಗ ಸ್ಟ್ಯಾಂಡಲ್ಲಿರೋ ರಿಂಗ್ನ ಯೂಸ್ ಮಾಡಿ ಫಿಲ್ಟರ್ ಮಾಡ್ಬೋದು. ನೋಡಿದ್ರಲ್ಲ ಫ್ರೆಂಡ್ಸ್, ಇದುವರೆಗೂ ನಾವು ಬೇಸಿಕ್ ಲ್ಯಾಬೊರೇಟರಿ ಎಕ್ವಿಪ್ಮೆಂಟ್ಸ್ ಬೇಸಿಕ್ ಏನಿದೆ ಅದನ್ನು ನಾವು ತಿಳ್ಕೊಂಡಿದ್ದೀವಿ. ಮುಂದೆ ನಾವು ಡೀಟೇಲ್ಡ್ ಆಗಿ ಪ್ರತಿಯೊಂದನ್ನು ಎಕ್ಸ್ಪ್ಲೇನ್ ಮಾಡಿರೋ ವೀಡಿಯೋಸಲ್ಲಿ ಮುಂದೆ ಕಲಿತಾ ಹೋಗುವ. ಹಾಗೆ ನಾನು ಮಾಡಿರೋ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು.